ಡೆಡ್ಲಿ ಸೋಮನ ಡೆಡ್ಲಿ ಸತ್ಯಕತೆ ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಮ್ಮ ದೇಶದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋಕೆ ಅಂತಾನೆ ಕಾನೂನು, ಕೋರ್ಟು ಎಲ್ಲ ಇದೆ. ಎಷ್ಟೇ ದೊಡ್ಡ ಅಪರಾಧಿಯಾಗಿದ್ರೂ ಅವನಿಗೆ ಮರಣದಂಡನೆ ಶಿಕ್ಷೆ ಆಗಿದ್ರೂ ಸಹ ನಮ್ಮ ಕಾನೂನು ಅವನನ್ನು ಬದುಕಿಸೋಕೆ ಕೊನೆಯ ತನಕ ಒಂದು ಅವಕಾಶವನ್ನು ಹುಡುಕುತ್ತೆ. ಅದಕ್ಕೆ ನೋಡಿ ರಾಷ್ಟ್ರಪತಿಗಳಿಗೆ ಕ್ಷಮಾಪಣಾ ಅರ್ಜಿ ಹಾಕೋ ಚಾನ್ಸ್ ಇರೋದು. ಅಂದರೆ ಇಲ್ಲಿ ಶಿಕ್ಷೆಗಿಂತ ಮನುಷ್ಯನ ಜೀವಕ್ಕೇನೆ ಬೆಲೆ ಜಾಸ್ತಿ ಇದೆ. ಆದರೆ ಪೊಲೀಸರ ಎನ್ಕೌಂಟರ್ ಹಿಸ್ಟರಿ ಇದೆಯಲ್ಲ, ಅಲ್ಲಿ ಈ ತರಹದ ಕರುಣೆಗೆ ಜಾಗನೇ ಇರೋದಿಲ್ಲ. ಸಮಾಜದ ಶಾಂತಿ ಕೆಡಿಸೋ ರೌಡಿಗಳನ್ನು ಹುಡುಕಿ ಹೊಡೆಯೋ ಪವರು ಪೊಲೀಸರಿಗಿರುತ್ತೆ. ನಮ್ಮ ರಾಜ್ಯದಲ್ಲೂ ಅಷ್ಟೇ ಎಷ್ಟೋ ಜನ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು ಇಲ್ಲಿನ ಘಟಾನುಘಟಿ ಗೂಂಡಾಗಳನ್ನು ನಿರ್ದಾಕ್ಷಿಣ್ಯವಾಗಿ ಮುಗಿಸ್ಬಿಟ್ಟಿದ್ದಾರೆ. ಹಾಗೆ ಪೊಲೀಸರ ಹಿಟ್ ಲಿಸ್ಟ್ಗೆ ಬಲಿಯಾದವರಲ್ಲಿ ಕೇಳಿಬರೋ ಅತಿ ದೊಡ್ಡ ಹೆಸರು ಅಂದರೆ ಅದು ಡೆಡ್ಲಿ ಸೋಮ. ACP ಅಶೋಕ್ ಕುಮಾರ್ ಅವರ ಟೀಮ್ ಕೈಯಲ್ಲಿ ಸೋಮ ಸತ್ತಾಗ ಅವನಿಗೆ ಬರೀ 24 ವರ್ಷ ವಯಸ್ಸು. ಇವತ್ತಿಗೂ ಕಾಟನ್ಪೇಟೆ ಜನ ಹೇಳ್ತಾರೆ ಸೋಮ ಏನೋ ಅಷ್ಟೊಂದು ಕೆಟ್ಟ ರೌಡಿ ಆಗಿರಲಿಲ್ಲ, ಯಾರೋ ಮಂತ್ರಿಯ ಒತ್ತಡಕ್ಕೆ ಮಣಿದು ಪೊಲೀಸರು ಅವನನ್ನು ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿ ಕೊಂದ್ರು ಅಂತ. ಹಾಗಾದರೆ 24ನೇ ವಯಸ್ಸಿಗೆ ಎನ್ಕೌಂಟರ್ ಆಗುವಂಥ ಕೆಲಸ ಸೋಮ ಏನು ಮಾಡಿದ್ದ? ಅವನ ಹಿನ್ನೆಲೆ ಏನು? ಕಾಲೇಜ್ ಸ್ಟೂಡೆಂಟ್ ರೌಡಿಸಮ್ ಬಂದಿದ್ದು ಹೇಗೆ? ಈ ಎನ್ಕೌಂಟರ್ ಹಿಂದಿನ ಅಸಲಿ ಕತೆ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡದೆ ಕೊನೆಯ ತನಕ ಈ ವಿಡಿಯೋವನ್ನು ನೋಡಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕದ ಕ್ರೈಮ್ ಹಿಸ್ಟರಿಯಲ್ಲಿ ಕೊತ್ವಾಲ್ ರಾಮಚಂದ್ರ ಮತ್ತು ಡಾನ್ ಜಯರಾಜ್ ಇಬ್ಬರು ಮೈ ನಡುಗಿಸೋ ರೌಡಿಗಳಾಗಿದ್ದರು. 1986ರಲ್ಲಿ ಕೊತ್ವಾಲ್ ಕೊಲೆ ಆಯಿತು. 1990ರಲ್ಲಿ ಜಯರಾಜ್ನನ್ನು ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ ಸ್ಕೆಚ್ ಹಾಕಿ ಮುಗಿಸ್ಬಿಟ್ರು. ಅದಾದ ಕೆಲವೇ ತಿಂಗಳಲ್ಲಿ ಆಯಿಲ್ ಕುಮಾರ್ ಕೂಡ ಮಣ್ಣು ಮುಕ್ಕದ. ಇವರೆಲ್ಲ ಸತ್ತ ಮೇಲೆ ಬೆಂಗಳೂರಿನಲ್ಲಿ ರೌಡಿಸಮ್ ಸ್ವಲ್ಪ ಸೈಲೆಂಟ್ ಆಗಿತ್ತು. ಈ ದೊಡ್ಡ ದೊಡ್ಡ ಡಾನ್ಗಳ ಶಿಷ್ಯಂದ್ರೆಲ್ಲ ಅವರವರ ಏರಿಯಾಗೆ ಮಾತ್ರ ಸೀಮಿತವಾಗಿ ಗಪ್ಚುಪಾಗಿದ್ದರು. ಆದರೆ 1993ರ ನಂತರ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಒಂದು ಹೆಸರು ಸದ್ದು ಮಾಡೋಕ್ಕೆ ಶುರು ಮಾಡಿತು. ಆ ಹೆಸರೇ ಡೆಡ್ಲಿ ಸೋಮ. ನಿಮ್ಗೆ ಗೊತ್ತಿರಬೇಕೇನೋ, ಸೋಮನಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಅವನು ರೌಡಿಸಮ್ಗೆ ಬಂದಿದ್ದು ಒಂದು ಆಕಸ್ಮಿಕ. ಸೋಮ ಮೂಲತಃ ಕೋಲಾರದ ಗೆಟ್ಟೂರಿನವನು. ತಂದೆ ಚಿನ್ನಸ್ವಾಮಿ ಅವರಿಗೆ ಒಳ್ಳೆ ಆಸ್ತಿ ಪಾಸ್ತಿ ಇತ್ತು. ಆಮೇಲೆ ಇವರ ಫ್ಯಾಮಿಲಿ ಬೆಂಗಳೂರಿನ ಕಾಟನ್ಪೇಟೆಗೆ ಬಂದು ಸೆಟ್ಲ್ ಆಯಿತು. ಚಿನ್ನಸ್ವಾಮಿ ಅವರಿಗೆ 4 ಜನ ಮಕ್ಕಳು, ಅದರಲ್ಲಿ ಸೋಮ 2ನೇಯವನು. ಇವನ ಅಣ್ಣ ಗುರುಮೂರ್ತಿ BA ಎಲೆಕ್ಟ್ರಾನಿಕ್ಸ್ ಓದ್ತಾ ಇದ್ದ. ಸೋಮ ನ್ಯಾಷನಲ್ ಕಾಲೇಜಿನಲ್ಲಿ BA ಸ್ಟೂಡೆಂಟ್ ಆಗಿದ್ದ. ಇವರ ತಂದೆಗೆ 200 ಎಕರೆಗಿಂತ ಹೆಚ್ಚು ತೋಟ ಇತ್ತು. ಮೈಸೂರು ರೋಡ್ ಹತ್ರ ಸ್ವಂತ ಅಗರಬತ್ತಿ ಫ್ಯಾಕ್ಟ್ರಿ ಕೂಡ ಇತ್ತು. ಅಂದರೆ ಸೋಮ ಒಬ್ಬ ಪಕ್ಕಾ ಶ್ರೀಮಂತ ಮನೆತನದ ಹುಡುಗ. 6 ಅಡಿಗಿಂತ ಎತ್ತರ, ಹ್ಯಾಂಡ್ಸಮ್ ಲುಕ್ ಹೊಂದಿದ್ದ ಸೋಮ ಓದಿನಲ್ಲೂ ಜಾಣನಾಗಿದ್ದ. ಮನೆಯವರಿಗೂ ಪ್ರೀತಿಯ ಮಗನಾಗಿದ್ದ. ಅಷ್ಟೇ ಅಲ್ಲ, ಅವನು ಸೂಪರ್ ವಾಲಿಬಾಲ್ ಪ್ಲೇಯರ್ ಕೂಡ ಆಗಿದ್ದ. ಆದರೆ ಅವನಲ್ಲಿದ್ದ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂದರೆ ಶಾರ್ಟ್ ಟೆಂಪರ್. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾ ಇದ್ದ. ಜೊತೆಗೆ ಅವನಿಗೆ ಚಾಕು, ಗನ್ನು, ಡ್ರ್ಯಾಗರ್ ಅಂದರೆ ಒಂಥರದ ಕ್ರೇಜ್ ಇತ್ತು. ಎಲ್ಲಿ ಸಿಕ್ಕಿದ್ರೂ ತಂದು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದ. ಆ ಕಾಲದಲ್ಲಿ ಸೆಲ್ಫಿ ಇರಲಿಲ್ಲ, ಆದರೂ ಗನ್ ಹಿಡ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋ ಹುಚ್ಚು ಸೋಮನಿಗಿತ್ತು. ಕಾಟನ್ಪೇಟೆಯಲ್ಲಿದ್ದ ರಾಜಶೇಖರ ಮತ್ತು ಬಸವ ಇವನ ಜಿಗ್ರಿ ದೋಸ್ತುಗಳಾಗಿದ್ದರು. ಆಗ ಕಾಟನ್ಪೇಟೆ ಅಂದರೆ ರೌಡಿಗಳ ಅಡ್ಡ ಅಂತಲೇ ಹೆಸರುವಾಸಿಯಾಗಿತ್ತು. ತರಕಾರಿ ಖಲೀಲು, ಕುರುಂಪೇಟೆ ರಾಜ, ಪುಷ್ಪ ಅಲಿಯಾಸ್ P ರಾಜನ್, ಕಾಟನ್ಪೇಟೆ ನಾಗ, ಹೀಗೆ ಘಟಾನುಘಟಿಗಳ ಹವಾ ಇತ್ತು. ಇವರ ಮಧ್ಯೆ ಬೆಳೆದ್ರೂ ಸೋಮನಿಗೆ ರೌಡಿಸಮ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅವನು ರೌಡಿ ಆಗಿದ್ದರ ಬಗ್ಗೆ ಬೇರೆ ಬೇರೆ ದಂತ ಕಥೆಗಳು ಇದ್ದಾವೆ. ಒಂದು ಕಥೆಯ ಪ್ರಕಾರ ಫ್ಯಾಮಿಲಿ ಜಮೀನು ಗಲಾಟೆಯಲ್ಲಿ ಸೋಮ ಯಾರ ಮೇಲೂ ಕೈ ಮಾಡಿ ಜೈಲು ಸೇರ್ಬೇಕಾಗಿ ಬಂತು. ಕೇವಲ 2 ದಿನ ಜೈಲಲ್ಲಿದ್ದಾಗ ಅವನಿಗೆ ಕೆಲವು ರೌಡಿಗಳ ಕಾಂಟ್ಯಾಕ್ಟ್ ಸಿಕ್ತು. ಅಲ್ಲಿಂದ ಶುರುವಾಗಿದ್ದೇ ಒಂದು ಚೈನ್ ರಿಯಾಕ್ಷನ್. ಕಾಟನ್ಪೇಟೆಯಲ್ಲಿ ಕುರುಂಪೇಟೆ ರಾಜ ಅನ್ನೋ ದೊಡ್ಡ ರೌಡಿಯನ್ನು ಯಾರೋ ಮುಗಿಸ್ಬಿಟ್ಟಿದ್ರು. ಇದಾದಮೇಲೆ ಸೋಮನ ಗೆಳೆಯ ಬಸವನಿಗೂ ಅದೇ ಏರಿಯಾದ ದೊಡ್ಡ ರೌಡಿ ಬ್ರೂಸ್ಲಿ ನಾಗನಿಗೂ ಗಲಾಟೆ ಶುರುವಾಗುತ್ತೆ. ಈ ಜಗಳದಲ್ಲಿ ನಾಗನ ತಮ್ಮ ವಸಂತನ ಕೊಲೆಯಾಗಿ ಹೋಗುತ್ತೆ. ಈ ಕೊಲೆಯಲ್ಲಿ ಸೋಮನ ಪಾತ್ರ ಇಲ್ದಿದ್ರೂ ಅವನ ಫ್ರೆಂಡ್ಸ್ ಇದ್ದಿದ್ದರಿಂದ ಪೊಲೀಸರು ಸೋಮನನ್ನು ಕೂಡ ಹಿಡ್ಕೊಂಡು ಅರೆಸ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ನಾಗನ ಗ್ಯಾಂಗ್ನಿಂದ ತನ್ನವರನ್ನು ಕಾಪಾಡೋದಕ್ಕೆ ಸೋಮ ನೇರವಾಗಿ ರೌಡಿಸಮ್ ಫೀಲ್ಡ್ಗೆ ಇಳಿಬೇಕಾಗಿ ಬಂತು. ವಸಂತನ ಕೊಲೆ ದೊಡ್ಡ
ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತು. ನಾಗನಿಗೆ ಕಾಟನ್ ಪೇಟೆಯಲ್ಲಿ ದೊಡ್ಡ ಡೈರಿ ಇತ್ತು, ಸಿಕ್ಕಾಪಟ್ಟೆ ಹುಡುಗರು ಅವನ ಜೊತೆಗಿದ್ರು. ಸೋಮನ ಪೋಷಕರಿಗೆ ಮಗನನ್ನು ದೊಡ್ಡ ಪೊಲೀಸ್ ಆಫೀಸರ್ ಮಾಡಬೇಕು ಅನ್ನೋ ಆಸೆ ಕೂಡ ಇತ್ತು. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ನಾಗನ ಕಡೆಯವರು ದಿನ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರು. ದಿನ ಹೊಡೆದಾಟ, ಕೋರ್ಟು, ಕೇಸು ಅಂತ ಆದಮೇಲೆ ಸೋಮ ಓದಿಗೆ ಗುಡ್ ಬೈ ಹೇಳ್ಬಿಟ್ಟ. ತನ್ನದೇ ಆದ ಒಂದು ಬಲಿಷ್ಠ ಗ್ಯಾಂಗನ್ನು ಕಟ್ಕೊಳ್ತಾನೆ. 1992ರಲ್ಲಿ ಸೋಮ ಮತ್ತು ಅವನ ಟೀಮ್ ಸೇರಿ ಕಡು ವೈರಿ ಬ್ರೂಸ್ಲಿ ನಾಗ್ನನ್ನ ಸಿನಿಮಾ ಸ್ಟೈಲ್ನಲ್ಲೇ ಸ್ಕೆಚ್ ಹಾಕಿ ಬರ್ಬರವಾಗಿ ಮರ್ಡರ್ ಮಾಡಿದ್ರು. ನಾಗ ಸತ್ತ ತಕ್ಷಣ ಸೋಮ ಜೈಲ್ ಸೇರ್ದ. ಹೊರಗಡೆ ಇದ್ದ ಅವನ ಆಪ್ತ ಬಿಡ್ಡ ಅನ್ನೋನು ಸೋಮನ ಕೇಸು, ದುಡ್ಡು ಎಲ್ಲವನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತಾ ಇದ್ದ. ನಾಗನನ್ನ ಕೊಂದಿದ್ರಿಂದ ಸೋಮನಿಗೆ ಶತ್ರುಗಳು ಜಾಸ್ತಿ ಆದ್ರು. ಅದೇ ಟೈಮಲ್ಲಿ ಪಿ ರಾಜನ್ ಅಲಿಯಾಸ್ ಪುಷ್ಪರಾಜನ್ ಅನ್ನೋ ರೌಡಿ ಕೂಡ ಫೇಮಸ್ ಆಗಿದ್ದ. ಅವನಿಗೆ ಕಾಟನ್ ಪೇಟೆ ಪುಷ್ಪ ಅಂತ ಹೇಳ್ತಾರೆ. ನಾಗನ ಕೊಲೆಗೂ ರಾಜನ್ಗೂ ಸಂಬಂಧ ಇಲ್ದಿದ್ರು ಜನ ಇಬ್ಬರ ಹೆಸರನ್ನು ಲಿಂಕ್ ಮಾಡಿ ಸುದ್ದಿಯನ್ನು ಹಬ್ಬಿಸಿದ್ರು. ಇದರಿಂದ ಬೇಸತ್ತ ರಾಜನ್ನು ಕಾಲಾಪತ್ತರನ್ನು ಇನ್ನೊಬ್ಬ ರೌಡಿ ಜೊತೆ ಸೇರಿಕೊಂಡು ಜೈಲಿನ ಹೊರಗಿದ್ದ ಸೋಮನ ಬಲಗೈ ಬಂಟ ಬಿಡ್ಡನನ್ನು ಕೊಲೆ ಮಾಡಿಬಿಟ್ರು. ಬಿಡ್ಡ ಸತ್ತ ತಕ್ಷಣ ಸೋಮನಿಗೆ ಜೈಲಲ್ಲಿ ಬೇಲ್ ತಗೊಳ್ಳೋದಕ್ಕೂ ದುಡ್ಡಿಲ್ಲದ ಪರಿಸ್ಥಿತಿ ಬಂತು. ತಂದೆಗೆ ಕೋಟಿಗಟ್ಟಲೆ ಆಸ್ತಿ ಇದ್ರೂ ರೌಡಿಸಮ್ಗೆ ಬಂದಿದ್ರಿಂದ ಫ್ಯಾಮಿಲಿ ಜೊತೆ ನಂಟು ಕಟ್ಟಾಗಿತ್ತು. ಸೋಮ ಕೂಡ ಸ್ವಾಭಿಮಾನದಿಂದ ತಂದೆ ಹತ್ರ ದುಡ್ಡು ಕೇಳಿಲ್ಲ. ಆದರೆ ರೌಡಿಸಮ್ಗೆ ದುಡ್ಡೇ ಮುಖ್ಯ ಆಗುತ್ತಲ್ವಾ. ಜನರ ಮಧ್ಯೆ ಒಂದು ಸುಳ್ಳು ಸುದ್ದಿ ಇತ್ತು. ಸೋಮ ಜಯರಾಜ್ ತರ ಕೋಟಿ ಹಫ್ತಾ ವಸೂಲಿ ಮಾಡ್ತಾನೆ, ಭಾರಿ ಶ್ರೀಮಂತ ರೌಡಿ ಅಂತ ಮಾತಾಡ್ಕೊಳ್ತಾ ಇದ್ರು. ಆದರೆ ಅಸಲಿಗೆ ಬಿಡ್ಡ ಸತ್ತ ಮೇಲೆ ಅವನ ಹತ್ರ ಬೇಲ್ ಮಾಡಿಸೋದಕ್ಕೂ ದುಡ್ಡಿರಲಿಲ್ಲ. ಇದೇ ಸಮಯದಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಜೈಲಿಗೆ ಹೋಗಿ ಸೋಮನ ಇಂಟರ್ವ್ಯೂ ಮಾಡಿ ಪತ್ರಿಕೆಯಲ್ಲಿ ಬರೆದ್ರು. ದುಡ್ಡಿನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸೋಮ ಹೊಸ ಪ್ಲಾನ್ ಮಾಡ್ದ. ಬೆಂಗಳೂರಿನಲ್ಲಿದ್ದ ಉತ್ತರ ಭಾರತದ ದೊಡ್ಡ ದೊಡ್ಡ ಶೇಟುಗಳನ್ನು ಕಿಡ್ನಾಪ್ ಮಾಡಿ ಅವರಿಗೆ ಹೆದರಿಸಿ ಬೆದರಿಸಿ ಲಕ್ಷಾಂತರ ರೂಪಾಯಿ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ದ. ಮೊದಲೆಲ್ಲ ಪೊಲೀಸರು ಇವನನ್ನ ಪುಡಿ ರೌಡಿ ಅಂತ ಅನ್ಕೊಂಡಿದ್ರು. ಆದರೆ ಯಾವಾಗ ಇವನ ಕಿಡ್ನಾಪು ಆಫ್ ಮರ್ಡರ್ಗಳು ಜಾಸ್ತಿ ಆಗ್ಬಿಟ್ವೋ ಆಗ ಪೊಲೀಸ್ ಇಲಾಖೆ ಅಲರ್ಟ್ ಆಯಿತು. ಸೋಮನನ್ನ ಮಟ್ಟ ಹಾಕೋಕೆ ಅಂತಾನೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿದ್ದ ACP ಟೈಗರ್ ಅಶೋಕ್ ಕುಮಾರ್ ಅವರನ್ನ ಮಲೆ ಮಹದೇಶ್ವರ ಬೆಟ್ಟದಿಂದ ಬೆಂಗಳೂರಿಗೆ ಕರೆಸಲಾಯಿತು. ಮೊದಲು ಅಶೋಕ್ ಕುಮಾರ್ ಅವರು ಸೋಮನನ್ನ ಭೇಟಿಯಾಗಿ ರೌಡಿಸಂ ಬಿಟ್ಟು ಒಳ್ಳೆ ದಾರಿಗೆ ಬಾ ಅಂತ ಬುದ್ಧಿವಾದ ಹೇಳಿದ್ರು. ಆದರೆ ವಯಸ್ಸಿನ ಹುಮ್ಮಸ್ಸಿನಲ್ಲಿದ್ದ ಸೋಮ ಯಾರ ಮಾತನ್ನು ಕೇಳಿಲ್ಲ. ಇವನನ್ನ ಹೀಗೆ ಬಿಟ್ರೆ ಸಿಟಿಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಇಲಾಖೆ ಅವನನ್ನು ಮುಗಿಸೋಕೆ ಡಿಸೈಡ್ ಮಾಡ್ತು. ಇದು ಪೊಲೀಸ್ ರೆಕಾರ್ಡ್ಸ್ ಹೇಳೋ ಕತೆ. ಆದರೆ ಸಾರ್ವಜನಿಕ ವಲಯದಲ್ಲಿರೋ ಮಗದೊಂದು ಶಾಕಿಂಗ್ ಕತೆ ಏನಂದ್ರೆ, ಸೋಮ ರೌಡಿ ಆಗಿದ್ರು ಒಂದು ನೀತಿಯನ್ನ ಇಟ್ಕೊಂಡಿದ್ದ. ಆ ದಿನಗಳಲ್ಲಿ ಮೆಡಿಕಲ್ಲು, ಇಂಜಿನಿಯರಿಂಗ್ ಕಾಲೇಜ್ ಸೀಟುಗಳನ್ನು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದ ದಂಧೆಯ ವಿರುದ್ಧ ಸೋಮ ಧ್ವನಿ ಎತ್ತಿದ್ದ. ಆಗ ಮಂತ್ರಿಯಾಗಿದ್ದ ಜಾಲಪ್ಪನವರ ಮೇಲೆ ಸೋಮ ಸಿಕ್ಕಾಪಟ್ಟೆ ಪ್ರೆಜರ್ ಹಾಕಿದ್ದಂತೆ. ಸೋಮನ ಕಾಟ ತಡಿಲಾರದೆ ಜಾಲಪ್ಪನವರು ಅವತ್ತಿನ CM S ಬಂಗಾರಪ್ಪನವರ ಹತ್ರ ಹಳ್ಳು ತೋಡ್ಕೊಂಡಾಗ CM ಬಂಗಾರಪ್ಪನವರು ಇಲಾಖೆಗೆ ಸೋಮನನ್ನ ಮುಗಿಸೋಕೆ ಆರ್ಡರ್ ಕೊಟ್ಟರು ಅನ್ನೋ ಬಲವಾದ ವಾದ ಕೂಡ ಇದೆ. ರಾಜಕೀಯ ಒತ್ತಡ ಏನೇ ಇರಲಿ, ಪೊಲೀಸರಿಗೆ ಒಂದು ಬಲವಾದ ಕಾರಣ ಸಿಕ್ಬಿಡ್ತು. ಗಿರಿನಗರದ ಬಿಲ್ಡರ್ ಒಬ್ಬನನ್ನ ಕಿಡ್ನಾಪ್ ಮಾಡಿ ಸೋಮ 20 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದ. ಇದನ್ನೇ ಬಳಸ್ಕೊಂಡ ಪೊಲೀಸರು ಸೋಮ ಇಂದಿರಾನಗರಕ್ಕೆ ಬರೋ ಕ್ಲೂ ಪತ್ತೆ ಹಚ್ಚಿದ್ರು. ACP ಅಶೋಕ್ ಕುಮಾರ್, ಅಬ್ದುಲ್ ಅಜೀಮ್ ಮತ್ತು ಸಂಗ್ರಾಮ್ ಸಿಂಗ್ ಅವರ ನೇತೃತ್ವದಲ್ಲಿ ಆಪರೇಷನ್ ಶುರುವಾಯಿತು. ಸೋಮ ಸಿಕ್ಕಾಪಟ್ಟೆ ಸೀಕ್ರೆಟ್ ಆಗಿ ಇರ್ತಾ ಇದ್ದಿದ್ರಿಂದ ಅವನನ್ನು ಹಿಡಿಯೋದು ಅಷ್ಟೊಂದು ಸುಲಭ ಇರಲಿಲ್ಲ. ಅವನು ಆಟೋದಲ್ಲಿ ಬರ್ತಾ ಇದ್ದಾಗ ಸಂಗ್ರಾಮ್ ಸಿಂಗ್ ತಮ್ಮ ಜೀಪ್ನಿಂದ ಆಟೋಗೆ ಗುದ್ದು ಬಿಡ್ತಾರೆ. ಆಟೋ ಪಲ್ಟಿ ಆದಾಗ ಸೋಮ ಮತ್ತು ಬಸವ ಓಡೋಕೆ ಶುರು ಮಾಡಿದ್ರು. ಅಬ್ದುಲ್ ಅಜೀಮ್ ಅವರು ಗನ್ ತೋರಿಸಿ ನಿಲ್ಲೋದಕ್ಕೆ ಹೇಳಿದ್ರು ಸೋಮ ನಿಂತ್ಕೊಳ್ಳಿಲ್ಲ. ಆಗ ಅಜೀಮ್ ಅವರು ಫೈರ್ ಮಾಡ್ತಾರೆ. 2 ಬುಲೆಟ್ಗಳು ಸೋಮನ ಬೆನ್ನಿಗೆ ತಾಗಿ ಎದೆ ಮೂಳೆಗಳನ್ನು ಸೀಳಿ ಹೊರಗಡೆ ಬರ್ತವೆ. ಅಷ್ಟು ನೋವಿನಲ್ಲೂ ಹೊಡೋಕೆ ಟ್ರೈ ಮಾಡಿದ 6 ಅಡಿ ದೈತ್ಯ ಸೋಮ ಕೊನೆಗೆ ರಕ್ತದ ಮಡುನಲ್ಲಿ ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಡ್ತಾನೆ. ಈ ಎನ್ಕೌಂಟರ್ನಲ್ಲಿ ಭಾಗಿಯಾಗಿದ್ದ ಸಂಗ್ರಾಮ್ ಸಿಂಗ್ ಅವರೇ ಸ್ವತಃ ಹೇಳಿರೋ ಪ್ರಕಾರ ಅವತ್ತು ಅಶೋಕ್ ಕುಮಾರ್ ಅವರು ಸೋಮನ ಸಹಚರ ರಾಜಿಯನ್ನು ಸೇಜ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಿದ್ರಿಂದ ಅಬ್ದುಲ್ ಅಜೀಮ್ ಅವರ ಬುಲೆಟ್ ತಾಗಿ ಸೋಮ ಸತ್ತಿದ್ದ. 1995ರಲ್ಲಿ ಆ ಬಿಸಿ ರಕ್ತದ 24 ವರ್ಷದ ಯುವಕನ ಕತೆ ಹೀಗೆ ಮುಕ್ತಾಯ ಆಯಿತು. ಸೋಮ ತನ್ನ ಕಾಲೇಜು ದಿನಗಳಲ್ಲಿ ಜಯಶ್ರೀ ಅನ್ನೋ ಹುಡುಗಿಯನ್ನು ಲವ್ ಮಾಡಿ ಮದುವೆ ಆಗಿದ್ದ. ಅವರಿಗೊಬ್ಬ ಮಗ ಕೂಡ ಇದ್ದ. ಸೋಮ ಸತ್ತ ಮೇಲೆ ಜಯಶ್ರೀ ಸೋಮನ ಶಿಷ್ಯನಾಗಿದ್ದ ಕವಳನನ್ನ ಮದುವೆ ಆದರು. ಆದರೆ ಕವಳ ಕೂಡ ಒಂದು ಜಾಗದ ವಿಚಾರವಾಗಿ ಸಣ್ಣ ಪುಟ್ಟ ಹುಡುಗರ ಕೈಯಲ್ಲಿ ಕೊಲೆಯಾದ. ಕುಟ್ಟಿ ಕವಳ ಇವರೆಲ್ಲ ಸೋಮನ ನಂತರ ಬಂದವರೇ. ಇವತ್ತಿಗೂ ಕಾಟನ್ ಪೇಟೆಯ ಗಲ್ಲಿಗಳಲ್ಲಿ ಸೋಮನ ಎನ್ಕೌಂಟ್ರು ಒಂದು ಪಕ್ಕಾ ಪ್ರೀ ಪ್ಲಾನ್ಡ್ ರಾಜಕೀಯ ನಾಟಕ ಅಂತ ಜನ ಮಾತಾಡ್ಕೊಳ್ತಾರೆ. ಅದು ರಾಜಕೀಯನೋ ಅಥವಾ ಪೊಲೀಸರ ಅನಿವಾರ್ಯತೆನೋ, ಆದರೆ ಒಂದು ಸತ್ಯವನ್ನು ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಮನುಷ್ಯ ತನ್ನ ಕೋಪ, ಆಸೆ ಮತ್ತು ವಿವೇಕವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳದಿದ್ರೆ ಅದೆಂಥ ದಾರುಣ ಅಂತ್ಯ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ಡೆಡ್ಲಿ ಸೋಮನ ಬದುಕೆ ಒಂದು ದೊಡ್ಡ ಉದಾಹರಣೆ. ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಡೆಡ್ಲಿ ಸೋಮನ ಎನ್ಕೌಂಟ್ರು ನಿಜಕ್ಕೂ ಅನಿವಾರ್ಯವಾಗಿತ್ತಾ ಅಥವಾ ಅದು ರಾಜಕೀಯ ಕುತಂತ್ರನ?
ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.